ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಪೊಲೀಸ್ ಠಾಣೆಗೆ ಬರ್ತಾರೆ. ಎಸ್ಐಟಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ಆ ದೂರಿನ ಪ್ರತಿಯಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಎಸ್ಐಟಿ ಅವರು ಆ ದೂರನ್ನ ಸ್ವೀಕರಿಸಿ ಹಿಂಬರವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸೌಜನ್ಯ ಕೇಸ್ ರೀಓಪನ್ ಆಗುತ್ತಾ ಗೊತ್ತಿಲ್ಲ. ಒಂದಷ್ಟು ಸಂದಿಗ್ಧ ಸ್ಥಿತಿಯಲ್ಲಿ ಎಸ್ಐಟಿ ಅಂತೂ ಇದ್ದೇ ಇದೆ. ಆದ್ರೆ ಈ ದೂರಿನಲ್ಲಿ ಒಂದಷ್ಟು ಅಚ್ಚರಿ ಪಡುವಂತ ಅಂಶಗಳನ್ನ ಸೌಜನ್ಯ ಅವರ ತಾಯಿ ಉಲ್ಲೇಖಿಸಿದ್ದಾರೆ. ಅಲ್ಲೇನ್ ಬರ್ತಿದ್ದಾರೆ ಗೊತ್ತಾ? ಕಂಪ್ಲೀಟ್ ಆಗಿ ನಾನು ಕಂಪ್ಲೇಂಟ್ ಕಾಪಿನ ಓದ್ದೆ. ಚಿನ್ನಯ್ಯ ಎಂಬಾತ ಆತ ಏನ್ ಮಾಡ್ತಾ ಇದ್ದ, ಧರ್ಮಸ್ಥಳದಲ್ಲಿ ಮೃತದೇಹ ವಿಲೇವಾರಿ ಮಾಡ್ತಾ ಇದ್ದ. ಇದು ನನ್ನ ತಂದೆಯವರಿಗೂ ಗೊತ್ತಿತ್ತು, ನನ್ನ ಸಹೋದರನಿಗೂ ಕೂಡ ಗೊತ್ತಿತ್ತು. ಈ ವಿಚಾರ ನಮ್ಗೆಲ್ಲರಿಗೂ ಕೂಡ ಗೊತ್ತಿತ್ತು ಅಂತೇಳಿ ಸೌಜನ್ಯ ಅವರ ತಾಯಿ ಬರೆದಿರುವಂತಹ ಕಂಪ್ಲೇಂಟ್ ಕಾಪಿನಲ್ಲಿದೆ. ನೆಕ್ಸ್ಟ್ ಬರೆಯೋದು, ಆತ ಧರ್ಮಸ್ಥಳವನ್ನ ತೊರೆಯೋದಕ್ಕೆ ಸೌಜನ್ಯ ಹತ್ಯೆಯೇ ಕಾರಣ ಅಂತ ಹೇಳಿಕೊಂಡಿದ್ದಾನೆ. ಎಲ್ಲಿ ಹೇಳ್ಕೊಂಡಿದ್ದಾನೆ? ಒಂದು ಸಂದರ್ಶನದ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ಆತ ಹೇಳ್ತಾನೆ, ನನಗೆ ಕನಸಲ್ಲಿ ಬರ್ತಾ ಇತ್ತು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಹಾಗಾಗಿ ನಾನು ತುಂಬಾ ಜನ ಅನಾಥರಿಗೆ ಏನು ಅಲ್ಲಿ ಶವಗಳನ್ನು ಹೂತಿಟ್ಟಿದ್ನಲ್ಲ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಬರಬೇಕು ಅಂತ ಅನಿಸ್ತು, ಹಾಗಾಗಿ ನಾನು ಬಂದೆ ಅಂತ ಒಂದು ಕಡೆ ಹೇಳ್ಕೊಂಡಿದ್ದಾನೆ. ಆತನಿಗೆ ಸೌಜನ್ಯ ಹತ್ಯೆಯ ಕಾರಣ ಏನು ಅನ್ನೋದು ಗೊತ್ತಿರಬೇಕು. ರವಿ ಪೂಜಾರಿ ಏನ್ ಹತ್ಯೆ ಆಗಿದ್ದಾನೆ ಅಂತ ಅವರು ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ರವಿ ಪೂಜಾರಿ ಹತ್ರ ಎಲ್ಲವೂ ಕೂಡ ಹೇಳ್ಕೊಂಡಿದ್ರು, ಇಬ್ರು ಕೂಡ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ರು. ಹಾಗಾಗಿ ಚಿನ್ನಯ್ಯನನ್ನ ನಾರ್ಕೋ ಟೆಸ್ಟ್ ಒಳಪಡಿಸಿ, ಬಂಪರ್ ಪರೀಕ್ಷೆಗೆ ಒಳಪಡಿಸಿ ಆತನಿಂದ ಸತ್ಯ ಹೊರಬರುತ್ತೆ. ನಮಗೆ ಅನುಮಾನ ಬರ್ತಾ ಇದೆ, ಮಗಳ ಹತ್ಯೆಯ ಸಂಬಂಧ ಆತನನ್ನ ವಿಚಾರಣೆಗೆ ನಡೆಸಬೇಕು. ಇದು ನಮ್ಮ ಮನವಿ. ನಾವೇನಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಂತಂದ್ರೆ, ಮಾನವ ಹಕ್ಕುಗಳ ಆಯೋಗ ಬೆಳ್ತಂಗಡಿಗೆ ಬರುತ್ತೆ, ಧರ್ಮಸ್ಥಳಕ್ಕೆ ಬರುತ್ತೆ, ಪ್ರಾಂಗಳ ಬಳಿ ಇರುವಂತಹ ಸೌಜನ್ಯ ಅವರ ನಿವಾಸಕ್ಕೆ ಹೋಗುತ್ತೆ, ಉಜ್ರೆಯಲ್ಲಿ ಇರುತ್ತೆ, ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುತ್ತೆ. ಇದೇ ಸಂದರ್ಭದಲ್ಲಿ ಚಿನ್ನಯ್ಯನ ಅಕ್ಕ ರತ್ನ ಹೋಗಿ ಆಯೋಗದ ಮುಂದೆ ಒಂದಷ್ಟು ವಿಚಾರಗಳನ್ನ ಹೇಳಿರ್ತಾರೆ. ಆ ಹೇಳಿಕೆಗಳು ಅದನ್ನ ಆಧರಿಸಿ ನೀವು ತನಿಖೆಯನ್ನು ನಡೆಸಬೇಕು. ಅವರು ರತ್ನ ಹೇಳಿದ್ದಾರೆ, ಮಾನವ ಹಕ್ಕು ಆಯೋಗಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಸೌಜನ್ಯ ಕೊಲೆ ಆರೋಪಿಗಳು ಅನ್ನೋದು ಚಿನ್ನಯ್ಯನಿಗೆ ಗೊತ್ತು ಅನ್ನೋದನ್ನ ರತ್ನ ಅವರು ಆಯೋಗದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಇದೇ ಕಾರಣದಿಂದ ಆತನಿಗೆ ಜೀವ ಭಯ ಇತ್ತು ಅಂತ ರತ್ನ ಅವರು ಹೇಳಿದ್ರು ಎಲ್ಲಿ? ಆಯೋಗದ ಮುಂದೆ. ರತ್ನ ಅವರನ್ನ ವಿಚಾರಣೆ ಒಳಪಡಿಸಿದಾಗ ಸೌಜನ್ಯ ತಾಯಿ ಕೂಡ ಹಾಜರಿದ್ರಂತೆ. ಇದು ಅವರೇ ಹೇಳ್ಕೊಂಡಿದ್ದಾರೆ ಕಂಪ್ಲೇಂಟ್ ಕಾಪಿಯಲ್ಲಿ. ಹಾಗಾಗಿ ಚಿನ್ನಯ್ಯನಿಗೆ ಚೆನ್ನಾಗಿ ಗೊತ್ತಿದೆ, ಆತನನ್ನ ನಾರ್ಕೋ ಪರೀಕ್ಷೆಗೆ ಒಳಪಡಿಸಿ ಆಗ ಸತ್ಯಾಂಶ ಹೊರಬರುತ್ತೆ ಅಂತೇಳಿ ಒತ್ತಾಯಿಸಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಂಪ್ಲೇಂಟ್ ಅನ್ನ ಎಸ್ಐಟಿ ಕೊಟ್ಟಿದ್ದಾರೆ. ಅದು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಆ ದೂರು ಕೊಟ್ಟಿರೋದು. ಆ ಸ್ವೀಕಾರ ಆಗಿದೆ ದೂರು. ಹಾಗಾದ್ರೆ ಮುಂದೆ ಏನ್ ಮಾಡುತ್ತೆ ಎಸ್ಐಟಿ ತನಿಖಾ ತಂಡ? ಬಹಳ ಕುತೂಹಲ ಕೇಳಿಸ್ತಾ ಇದೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದೇನು, ಸೌಜನ್ಯ ಪ್ರಕರಣವನ್ನ ಹೊರತುಪಡಿಸಿ ಅದನ್ನ ಬದಿಗಿಟ್ಟು ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರವಾಗಿ ಉತ್ಖನನವನ್ನ ಮಾಡಿ ಸತ್ಯ ಶೋಧನೆ ಮಾಡೋದಕ್ಕೆ ಎಸ್ಐಟಿ ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇರುವಂತ ಎಸ್ಐಟಿ ಇದರ ಬಗ್ಗೆ ಕೂಡ ಕಾಳಜಿಯನ್ನ ವಹಿಸುತ್ತಾ, ಇಲ್ಲೂ ಕೂಡ ತನಿಖೆಗೆ ಮುಂದಾಗುತ್ತಾ? ಅದೇ ಇರೋದು ಸದ್ಯಕ್ಕೆ ಕುತೂಹಲ. ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ. ಮುಂದಿನ ಸುದ್ದಿ ತಗಮನಕ್ಕೆ. ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಪೊಲೀಸ್ ಠಾಣೆಗೆ ಬರ್ತಾರೆ. ಎಸ್ಐಟಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ಆ ದೂರಿನ ಪ್ರತಿಯಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಎಸ್ಐಟಿ ಅವರು ಆ ದೂರನ್ನ ಸ್ವೀಕರಿಸಿ ಹಿಂಬರವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸೌಜನ್ಯ ಕೇಸ್ ರೀಓಪನ್ ಆಗುತ್ತಾ ಗೊತ್ತಿಲ್ಲ. ಒಂದಷ್ಟು ಸಂದಿಗ್ಧ ಸ್ಥಿತಿಯಲ್ಲಿ ಎಸ್ಐಟಿ ಅಂತೂ ಇದ್ದೇ ಇದೆ. ಆದ್ರೆ ಈ ದೂರಿನಲ್ಲಿ ಒಂದಷ್ಟು ಅಚ್ಚರಿ ಪಡುವಂತ ಅಂಶಗಳನ್ನ ಸೌಜನ್ಯ ಅವರ ತಾಯಿ ಉಲ್ಲೇಖಿಸಿದ್ದಾರೆ. ಅಲ್ಲೇನ್ ಬರ್ತಿದ್ದಾರೆ ಗೊತ್ತಾ? ಕಂಪ್ಲೀಟ್ ಆಗಿ ನಾನು ಕಂಪ್ಲೇಂಟ್ ಕಾಪಿನ ಓದ್ದೆ. ಚಿನ್ನಯ್ಯ ಎಂಬಾತ ಆತ ಏನ್ ಮಾಡ್ತಾ ಇದ್ದ, ಧರ್ಮಸ್ಥಳದಲ್ಲಿ ಮೃತದೇಹ ವಿಲೇವಾರಿ ಮಾಡ್ತಾ ಇದ್ದ. ಇದು ನನ್ನ ತಂದೆಯವರಿಗೂ ಗೊತ್ತಿತ್ತು, ನನ್ನ ಸಹೋದರನಿಗೂ ಕೂಡ ಗೊತ್ತಿತ್ತು.
ಈ ವಿಚಾರ ನಮ್ಗೆಲ್ಲರೂ ಕೂಡ ಗೊತ್ತಿತ್ತು ಅಂತ ಹೇಳಿ ಸೌಜನ್ಯ ಅವರ ತಾಯಿ ಬರೆದಿರುವಂತಹ ಕಂಪ್ಲೇಂಟ್ ಕಾಪಿನಲ್ಲಿದೆ. ನೆಕ್ಸ್ಟ್ ಬರೆಯೋದು, ಆತ ಧರ್ಮಸ್ಥಳವನ್ನ ತೊರೆಯೋದಕ್ಕೆ ಸೌಜನ್ಯ ಹತ್ಯೆಯೇ ಕಾರಣ ಅಂತ ಹೇಳಿಕೊಂಡಿದ್ದಾನೆ. ಎಲ್ಲಿ ಹೇಳ್ಕೊಂಡಿದ್ದಾನೆ? ಒಂದು ಸಂದರ್ಶನದ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ಆತ ಹೇಳ್ತಾನೆ, ನನಗೆ ಕನಸಲ್ಲಿ ಬರ್ತಾ ಇತ್ತು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಹಾಗಾಗಿ ನಾನು ತುಂಬಾ ಜನ ಅನಾಥರಿಗೆ ಏನು ಅಲ್ಲಿ ಶವಗಳನ್ನು ಹೂತಿಟ್ಟಿದ್ದಲ್ಲ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಬರಬೇಕು ಅಂತ ಅನಿಸ್ತು, ಹಾಗಾಗಿ ನಾನು ಬಂದೆ ಅಂತ ಒಂದು ಕಡೆ ಹೇಳ್ಕೊಂಡಿದ್ದಾನೆ. ಆತನಿಗೆ ಸೌಜನ್ಯ ಹತ್ಯೆಯ ಕಾರಣ ಏನು ಅನ್ನೋದು ಗೊತ್ತಿರಬೇಕು. ರವಿ ಪೂಜಾರಿ ಏನು ಹತ್ಯೆ ಆಗಿದ್ದಾನೆ ಅಂತ ಅವರು ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ರವಿ ಪೂಜಾರಿ ಹತ್ರ ಎಲ್ಲವೂ ಕೂಡ ಹೇಳ್ಕೊಂಡಿದ್ರು, ಇಬ್ರು ಕೂಡ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ರು. ಹಾಗಾಗಿ ಚಿನ್ನಯ್ಯನನ್ನ ನಾರ್ಕೋ ಟೆಸ್ಟ್ ಒಳಪಡಿಸಿ, ಬಂಪರ್ ಪರೀಕ್ಷೆಗೆ ಒಳಪಡಿಸಿ ಆತನಿಂದ ಸತ್ಯ ಹೊರಬರುತ್ತೆ. ನಮ್ಗೆ ಅನುಮಾನ ಬರ್ತಾ ಇದೆ, ಮಗಳ ಹತ್ಯೆಯ ಸಂಬಂಧ ಆತನನ್ನ ವಿಚಾರಣೆಗೆ ನಡೆಸಬೇಕು, ಇದು ನಮ್ಮ ಮನವಿ. ನಾವೇನಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಂತಂದ್ರೆ, ಮಾನವ ಹಕ್ಕುಗಳ ಆಯೋಗ ಬೆಳ್ತಂಗಡಿಗೆ ಬರುತ್ತೆ, ಧರ್ಮಸ್ಥಳಕ್ಕೆ ಬರುತ್ತೆ, ಪ್ರಾಂಗಳ ಬಳಿ ಇರುವಂತಹ ಸೌಜನ್ಯ ಅವರ ನಿವಾಸಕ್ಕೆ ಹೋಗುತ್ತೆ, ಉಜ್ರೆಯಲ್ಲಿ ಇರುತ್ತೆ, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುತ್ತೆ. ಇದೇ ಸಂದರ್ಭದಲ್ಲಿ ಚಿನ್ನಯ್ಯನ ಅಕ್ಕ ರತ್ನ ಹೋಗಿ ಆಯೋಗದ ಮುಂದೆ ಒಂದಷ್ಟು ವಿಚಾರಗಳನ್ನ ಹೇಳಿರ್ತಾರೆ. ಆ ಹೇಳಿಕೆಗಳು ಅದನ್ನ ಆಧರಿಸಿ ನೀವು ತನಿಖೆಯನ್ನು ನಡೆಸಬೇಕು. ಅವರು ರತ್ನ ಹೇಳಿದ್ದಾರೆ, ಮಾನವ ಹಕ್ಕು ಆಯೋಗಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಸೌಜನ್ಯ ಕೊಲೆ ಆರೋಪಿಗಳು ಅನ್ನೋದು ಚಿನ್ನಯ್ಯನಿಗೆ ಗೊತ್ತು ಅನ್ನೋದನ್ನ ರತ್ನ ಅವರು ಆಯೋಗದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಇದೇ ಕಾರಣದಿಂದ ಆತನಿಗೆ ಜೀವ ಭಯ ಇತ್ತು ಅಂತ ರತ್ನ ಅವರು ಹೇಳಿದ್ರು ಎಲ್ಲಿ ಆಯೋಗದ ಮುಂದೆ. ರತ್ನ ಅವರನ್ನ ವಿಚಾರಣೆ ಒಳಪಡಿಸಿದಾಗ ಸೌಜನ್ಯ ತಾಯಿ ಕೂಡ ಹಾಜರಿದ್ರಂತೆ. ಇದು ಅವರೇ ಹೇಳ್ಕೊಂಡಿದ್ದಾರೆ ಕಂಪ್ಲೇಂಟ್ ಕಾಪಿಯಲ್ಲಿ. ಹಾಗಾಗಿ ಚಿನ್ನಯ್ಯನಿಗೆ ಚೆನ್ನಾಗಿ ಗೊತ್ತಿದೆ, ಆತನನ್ನ ನಾರ್ಕೋ ಪರೀಕ್ಷೆಗೆ ಒಳಪಡಿಸಿ ಆಗ ಸತ್ಯಾಂಶ ಹೊರಬರುತ್ತೆ ಅಂತೇಳಿ ಒತ್ತಾಯಿಸಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಂಪ್ಲೇಂಟ್ ಅನ್ನ ಎಸ್ಐಟಿ ಕೊಟ್ಟಿದ್ದಾರೆ. ಅದು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಆ ದೂರು ಕೊಟ್ಟಿರೋದು. ಆ ಸ್ವೀಕಾರ ಆಗಿದೆ ದೂರು. ಹಾಗಾದ್ರೆ ಮುಂದೆ ಏನ್ ಮಾಡುತ್ತೆ ಎಸ್ಐಟಿ ತನಿಖಾ ತಂಡ? ಬಹಳ ಕುತೂಹಲ ಕೇಳಿಸ್ತಾ ಇದೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದೇನು, ಸೌಜನ್ಯ ಪ್ರಕರಣವನ್ನ ಹೊರತುಪಡಿಸಿ ಅದನ್ನ ಬದಿಗಿಟ್ಟು ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರವಾಗಿ ಉತ್ಖನನವನ್ನ ಮಾಡಿ ಸತ್ಯ ಶೋಧನೆ ಮಾಡೋದಕ್ಕೆ ಎಸ್ಐಟಿ ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇರುವಂತ ಎಸ್ಐಟಿ ಇದರ ಬಗ್ಗೆ ಕೂಡ ಕಾಳಜಿಯನ್ನ ವಹಿಸುತ್ತಾ, ಇಲ್ಲೂ ಕೂಡ ತನಿಖೆಗೆ ಮುಂದಾಗುತ್ತಾ? ಅದೇ ಇರೋದು ಸದ್ಯಕ್ಕೆ ಕುತೂಹಲ. ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ. ಮುಂದಿನ ಸುದ್ದಿ ತಗಮನಪ್ಪ.